ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ನಾನು ಕಾಂಚನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಗ್ರೇಪ್ಸ್ ವೈನ್ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲಲ್ಲಿ. ಬನ್ನಿ, ಗ್ರೇಪ್ಸ್ ವೈನ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ. 1 kg ಕಪ್ಪು ದ್ರಾಕ್ಷಿ, 800 ಗ್ರಾಮಿಂದ 1 kg ಅಷ್ಟು ಸಕ್ಕರೆ, 2 ಇಂಚಷ್ಟು ಚಕ್ಕೆ, 7 ರಿಂದ 8 ಲವಂಗ, 1 ಲೀಟರಿನಷ್ಟು ನೀರು. ನೋಡಿ, ನಾನು ಈ ರೀತಿ ಗಾಜಿನ ಜಾರ್ ತೊಗೊಂಡಿದ್ದೀನಿ. ನಿಮ್ಮ ಬಳಿ ಗಾಜಿನ ಜಾರ್ ಇಲ್ಲ ಅಂದರೆ ನೀವು ಪಿಂಗಾಣಿ ಸಹ ಯೂಸ್ ಮಾಡ್ಬೋದು, ಅಥವಾ ಮಣ್ಣಿನ ಖಾರ ಸಹ ಯೂಸ್ ಮಾಡಿ ಮಾಡ್ಬೋದು. ಮೊದಲಿಗೆ ಒಂದು ತಪ್ಪಲೆಯನ್ನು ಇಕ್ಕಿ 1 ಲೀಟರ್ನಷ್ಟು ನೀರನ್ನು ಉಗುರು ಬಿಸಿ ಮಾಡ್ಕೊಳ್ಳೋಣ. ವೈನ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಕಪ್ಪು ದ್ರಾಕ್ಷಿಯನ್ನು ನೋಡಿ ಈ ರೀತಿ ದಂಟು ಇಲ್ದಿರೋ ರೀತಿ ಬರೀ ದ್ರಾಕ್ಷಿಯನ್ನೇ ಸಹ ಬಿಡಿಸ್ಕೊಳ್ಳೋಣ. ನೋಡಿ, ಬರೀ ದ್ರಾಕ್ಷಿ ಆಗಿರಬೇಕು. ಈ ರೀತಿ ದಂಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ದ್ರಾಕ್ಷಿಯನ್ನು 2 ರಿಂದ 3 ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳೆಯೋಣ. ನೋಡಿ, 2 ರಿಂದ 3 ಬಾರಿ ತೊಳೆದ ನಂತರ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕ್ಕೊಳ್ಳೋಣ. ಉಪ್ಪು ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಡೋಣ. ಇವಾಗ ಅರ್ಧ ಗಂಟೆ ಆಗಿದೆ. ಉಪ್ಪು ನೀರಿಂದ ತೆಗೆದು ಮತ್ತೊಂದು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆಯೋಣ. ನೋಡಿ, ತೊಳೆದ ನಂತರ ಈ ರೀತಿ ಒಂದು ಬಟ್ಟೆ ಮೇಲೆ ದ್ರಾಕ್ಷಿಯನ್ನು ಹಾಕಿ ಫ್ಯಾನ್ ಕೆಳಗಡೆ 15 ನಿಮಿಷ ಆರಕ್ಕೆ ಬಿಡೋಣ. ಫ್ಯಾನ್ ಕೆಳಗೆ 15 ನಿಮಿಷ ಆರಕ್ಕೆ ಬಿಡೋಣ. ನೋಡಿ, ಇವಾಗ 15 ನಿಮಿಷ ಆಗಿದೆ. ದ್ರಾಕ್ಷಿ ಎಲ್ಲ ಚೆನ್ನಾಗಿ ಒಣಗಿದೆ. ಇವಾಗ ಈ ರೀತಿ ಒಂದು ಕ್ಲೀನಾಗಿರೋ ಬೌಲ್ ತೊಗೊಳ್ಳೋಣ. ಇದಕ್ಕೆ ಮೊದಲೇ ತೊಳೆದು ಒಣಗಿಸಿದಂತಹ ಕಪ್ಪು ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿರೋ ದ್ರಾಕ್ಷಿಯನ್ನಷ್ಟೇ ಬಳಸಬೇಕು. ಇದಕ್ಕೆ ಈ ರೀತಿ ಕೈಯನ್ನು ಬಳಸಿ ಚೆನ್ನಾಗಿ ದ್ರಾಕ್ಷಿನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ದ್ರಾಕ್ಷಿಯ ರಸ ಎಲ್ಲ ಬಿಡಬೇಕು, ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ದ್ರಾಕ್ಷಿಯ ರಸ ಎಲ್ಲ ಬಿಟ್ಟಿದೆ. ಇವಾಗ ನೀವು ಈ ರೀತಿ ಸ್ಮ್ಯಾಶರನ್ನು ಬಳಸಿ ಸಹ ಸ್ಮ್ಯಾಶ್ ಮಾಡ್ಕೊಬೋದು ದ್ರಾಕ್ಷಿನ. ನೋಡಿ, ಇವಾಗ ತಯಾರಾಗಿದೆ. ನೋಡಿ, ಈ ರೀತಿ 2 ಲೀಟರ್ನಷ್ಟು ಗಾಜಿನ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಫಸ್ಟ್ ಲೇಯರ್ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ 2ನೇ ಲೇಯರ್ ಆಗಿ. ಯಾವಾಗಲೂ ವುಡನ್ ಸ್ಪೂನನ್ನೇ ಬಳಸಿ. ಇವಾಗ 2ನೇ ಲೇಯರ್ ಮತ್ತೊಂದು ಬಾರಿ ದ್ರಾಕ್ಷಿಯ ಲೇಯರನ್ನು ಹಾಕ್ಕೊಳ್ಳೋಣ. ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಲೇಯರ್ ಆಗಿ ಹಾಕೊಬೇಕು ಸಕ್ಕರೆ ಹಾಗೂ ದ್ರಾಕ್ಷಿಯನ್ನು. ಒಂದು kg ದ್ರಾಕ್ಷಿಗೆ ನೀವು 1 kg ಸಕ್ಕರೆಯನ್ನು ಬಳಸಬಹುದು. ಸಿಹಿ ಜಾಸ್ತಿ ಆಗುತ್ತೆ ಅನಿಸಿದ್ರೆ ನೀವು 800 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಸಹ ಬಳಸಬಹುದು. ಇವಾಗ 2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳೋಣ. ಏಳರಿಂದ 8 ಲವಂಗ ಹಾಕ್ಕೊಳ್ಳೋಣ. ಮತ್ತೊಂದು ಬಾರಿ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಇವಾಗ ಮೊದಲೇ ಕಾಯಿಸಿ ಆರಿಸಿದಂಥ ಉಗುರು ಬಿಸಿಯಾದ ನೀರನ್ನು ಹಾಕ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೀವು ವೈನ್ ಮಾಡಬೇಕಾದ್ರೆ ಗಮನ ಹರಿಸ್ಬೇಕಾಗಿರೋ ವಿಷಯ ಏನಂದರೆ ಇದು ಪೂರ್ತಿ ತುಂಬಬಾರದು. ಜಾರು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಕ್ಕಾಲು ಭಾಗದಷ್ಟೇ ನಾವು ಯಾವಾಗಲೂ ವೈನ್ ಮಾಡಬೇಕಾದ್ರೆ ಫಿಲ್ ಮಾಡಬೇಕು. ಈಗ ಮತ್ತೊಂದು ಬಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಬಟ್ಟೆಯನ್ನು ಹಾಕಿ ಇದನ್ನು ಕಟ್ಕೊಳ್ಳೋಣ. ಗಾಳಿ ಆಡದೇ ಇರೋ ರೀತಿ ಇದನ್ನು ಚೆನ್ನಾಗಿ ಟೈಟಾಗಿ ಕಟ್ಟಬೇಕು. ನೋಡಿ, ಇವಾಗ ಕಟ್ಟಿದ್ದೀವಿ. ಸೂರ್ಯನ ಕಿರಣ ಬೀಳದೇ ಇರೋ ರೀತಿ ಇದನ್ನು 21 ದಿವಸ ಕಾಲ ಯಾವುದಾದ್ರೂ ಕತ್ತಲೆ ಇರೋ ಜಾಗದಲ್ಲಿ ಇಡೋಣ. ಹಾಗೆ 21 ದಿವಸ ಇದನ್ನು ಹೀಗೆ ಇಡಬೇಕು. ಪ್ರತಿ 2 ದಿವಸಕ್ಕೊಂದು ಸತಿ ಇದನ್ನು ಶೇಕ್ ಮಾಡಬೇಕು ಅಥವಾ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡಬೇಕು. ಪ್ರತಿ 2 ದಿವಸಕ್ಕೊಮ್ಮೆ ನಾನು ಹೇಗೆ ಮಾಡ್ತೀನಿ ಅನ್ನೋ ವಿಧಾನವನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ
2 ದಿವಸ ಆಗಿದೆ. ಇದನ್ನು ಈ ರೀತಿ ಶೇಕ್ ಮಾಡ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಶೇಕ್ ಮಾಡ್ಕೊಳ್ಳೋಣ. ನೋಡಿ, ಇವತ್ತಿಗೆ 5ನೇ ದಿವಸ ಆಗಿದೆ. ಇದನ್ನು ಓಪನ್ ಮಾಡಿ ಈ ರೀತಿ ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿಗೆ 7ನೇ ದಿವಸ ಆಗಿದೆ. ನೋಡಿ, ದ್ರಾಕ್ಷಿ ಎಲ್ಲ ಹೇಗೆ ರಸ ಬಿಟ್ಟಿದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿಗೆ 10ನೇ ದಿವಸ ಆಗಿದೆ. ಇವತ್ತು 12ನೇ ದಿವಸ. ನೋಡಿ ಈ ರೀತಿ ಶೇಕ್ ಮಾಡೋಣ. ನೋಡಿ, ಇವತ್ತಿಗೆ 14ನೇ ದಿವಸ ಆಗಿದೆ. ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿ 2 ದಿವಸಕ್ಕೊಮ್ಮೆ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು, ಅಥವಾ ಶೇಕ್ ಅಂದರೂ ಮಾಡ್ಕೊಬೋದು. ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ರೆ ಶೇಕ್ ಮಾಡ್ಕೊಬೋದು, ಜಾಸ್ತಿ ಇದ್ದರೆ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವತ್ತು 16ನೇ ದಿವಸ ಆಗಿದೆ. ಎಲ್ಲನೂ ಓಪನ್ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ ಸಿಪ್ಪೆ ಎಲ್ಲ ಹೇಗಾಗಿದೆ ಅಂತ. ಇವತ್ತು 18ನೇ ದಿವಸ ಆಗಿದೆ. ನೀವು ನೋಡ್ಬೋದು, ದ್ರಾಕ್ಷಿ ಹಾಗೆ ಅದರ ಸಿಪ್ಪೆ ಎಲ್ಲ ಮೇಲೆ ಬಂದು ನಿಂತಿದೆ. ದ್ರಾಕ್ಷಿಯ ರಸ ಹಾಗೆ ವೈನ್ ಎಲ್ಲ ಕೆಳಗೆ ಹೇಗೆ ನೀರಾಗಿ ನಿಂತಿದೆ ನೋಡಿ. ಸಿಪ್ಪೆ ಎಲ್ಲ ಮೇಲೆ ಬಂದು ಈ ರೀತಿ ನಿಂತಿರುತ್ತೆ. ಈಗ ನಾನು ಇದನ್ನ ಓಪನ್ ಮಾಡಿ ಹೇಗೆ ಮಿಕ್ಸ್ ಮಾಡೋದಂತ ತೋರಿಸ್ತೀನಿ. ನೋಡಿ ಹೇಗೆ ಡ್ರೈ ಆಗಿಬಿಟ್ಟಿದೆ. ದ್ರಾಕ್ಷಿ ಹಾಗೆ ಅದರ ಸಿಪ್ಪೆ ಎಲ್ಲ ರಸ ಎಲ್ಲ ಕೆಳಗಡೆ ನಿಂತಿರುತ್ತೆ. ದ್ರಾಕ್ಷಿ ಹಾಗೆ ಅದರ ಸಿಪ್ಪೆ ಎಲ್ಲ ಮೇಲೆ ಬಂದು ಈ ರೀತಿ ನಿಂತಿರುತ್ತೆ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ವುಡನ್ ಸ್ಪೂನನ್ನೇ ಬಳಸಿ ಮಿಕ್ಸ್ ಮಾಡೋದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ದೀವಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಗಾಳಿ ಆಡದೇ ಇರೋ ರೀತಿ ಕಟ್ಟೋಣ. ಹಾಯ್ ಫ್ಯಾಮಿಲಿ, ವೈನ್ ಮಾಡಲು ಶುರು ಮಾಡಿ ಇವತ್ತಿಗೆ 21ನೇ ದಿವಸ ಆಗಿದೆ ನೋಡಿ. ಪ್ರತಿ 2 ದಿವಸಕ್ಕೊಮ್ಮೆ ನಾವು ಇದನ್ನ ಶೇಕ್ ಮಾಡ್ತಾಯಿದ್ವಿ, ಅಥವಾ ಪ್ರತಿ 2 ದಿವಸಕ್ಕೊಮ್ಮೆ ಇದನ್ನ ಮಿಕ್ಸ್ ಮಾಡ್ತಾಯಿದ್ವಿ. ಇವತ್ತು 21ನೇ ದಿವಸ ಆಗಿದೆ. ನಾನು ಇದನ್ನ ಓಪನ್ ಮಾಡಿ ಮುಂದಿನ ಪ್ರೋಸೆಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಈ ರೀತಿ ಕ್ಲೀನಾಗಿರೋ ಒಂದು ಬೌಲ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಜರಡಿಯನ್ನು ತೊಗೊಂಡಿದ್ದೀನಿ. ದ್ರಾಕ್ಷಿಯ ರಸ ಹಾಗೆ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಮ್ಯಾಶರನ್ನು ಬಳಸಿ ನಾನು ಇದನ್ನು ದ್ರಾಕ್ಷಿಯ ರಸ ಹಾಗೆ ದ್ರಾಕ್ಷಿಯ ಸಿಪ್ಪೆಯನ್ನು ಬೇರ್ಪಡಿಸ್ತಿದ್ದೀನಿ. 21 ದಿವಸದ ನಂತರವೂ ದ್ರಾಕ್ಷಿಯ ಸಿಪ್ಪೆಯನ್ನು ದ್ರಾಕ್ಷಿಯ ರಸ ಅಲ್ಲೇ ಬಿಟ್ಟರೆ ಒಗರು ಬಿಡೋ ಚಾನ್ಸಸ್ ಇರುತ್ತೆ. 21 ದಿವಸದ ನಂತರ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡಿ ಈ ಸಿಪ್ಪೆನೆಲ್ಲ ಬಿಸಾಕ್ಬಿಡೋಣ. ಇದನ್ನು 21 ದಿವಸದ ನಂತರ ವೈನಲ್ಲಿ ಬಿಡಬಾರದು. ವೈನಿನ ರುಚಿ ಹಾಳಾಗುತ್ತೆ ಹಾಗೂ ಕಹಿ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಬಿಸಾಡೋಣ. ಸಿಪ್ಪೆಯನ್ನು ಬೇರ್ಪಡಿಸಿದ ನಂತರ ಇವಾಗ 2 ರಿಂದ 3 ಬಾರಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ವೈನ್ ಇವಾಗ 2 ರಿಂದ 3 ಬಾರಿ ಚೆನ್ನಾಗಿ ಫಿಲ್ಟರ್ ಮಾಡಿದ್ದೀವಿ. ಈ ರೀತಿ ಒಂದು ಗಾಜಿನ ಬಾಟ್ಲನ್ನು ತೊಗೊಂಡಿದ್ದೀನಿ. ಗಾಜಿನ ಬಾಟಲಿನಲ್ಲೇ ವೈನನ್ನು ಶೇಖರಣೆ ಮಾಡಬೇಕು. ಇವಾಗ ವೈನನ್ನು ಗಾಜಿನ ಬಾಟಲಿಗೆ ತುಂಬಿಸೋಣ. ನೋಡಿ, ಈ ರೀತಿ ವೈನ್ನ ಗಾಜಿನ ಬಾಟಲಲ್ಲಿ ಶೇಖರಣೆ ಮಾಡ್ಕೊಬೇಕು. ಕಲರ್ ನೋಡಿ ಬ್ಯೂಟಿಫುಲ್ ಆಗಿದೆ. ರೆಡ್ ವೈನ್ ಅಥವಾ ಗ್ರೇಪ್ಸ್ ವೈನ್ ತಯಾರಾಗಿದೆ ನೋಡಿ. ಈಗ ಸರ್ವ್ ಮಾಡೋಣ. ಗಾರ್ನಿಷ್ ಮಾಡೋಣ. ನೋಡಿ, ರೆಡ್ ವೈನ್ ಅಥವಾ ಗ್ರೇಪ್ಸ್ ವೈನ್ ತಯಾರಾಗಿದೆ.
ನಾನು ಇದು ಹೇಗಿದೆ ಅಂತ ನಿಮ್ಗೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆಸ್ ಸಕ್ಕತ್ತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸುಲಭವಾಗಿ ದ್ರಾಕ್ಷಿಯ ವೈನ್ ಹೇಗೆ ಮಾಡೋದಂತ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.